ಆ ಹಳೆಯ ಕಾಲದ ಹೆಂಚಿನ ಮನೆಯ ಒಳಗೆ ಒಂದು ಸಣ್ಣ 0 ವ್ಯಾಟ್ ಹಳದಿ ಬಲ್ಬ್ ಉರಿತಾ ಇತ್ತು. ಆ ಮಂದ ಬೆಳಕಿನಲ್ಲಿ ಹಳೆಯ ಮರದ ಮಂಚದ ಮೇಲೆ 62 ವರ್ಷದ ಸರೋಜಮ್ಮ ಕಣ್ಣು ಬಿಟ್ಟು ಶೂನ್ಯವನ್ನ ದಿಟ್ಟಿಸುತ್ತಾ ಮಲಗಿದ್ರು. ಅವರ ಬಲಗೈ ಮತ್ತು ಬಲಗಾಲು ಸಂಪೂರ್ಣವಾಗಿ ಶಕ್ತಿ ಕಳೆದುಕೊಂಡು ಮರದ ತುಂಡಿನಂತೆ ಬಿದ್ದಿದ್ವು. ಬಾಯಿಯಿಂದ ಒಂದು ಮಾತು ಬರ್ತಿರ್ಲಿಲ್ಲ. ಕೇವಲ ಕಣ್ಣಿನ ಮೂಲೆಗಳಿಂದ ನೀರು ಮಾತ್ರ ಜಾರಿ ಕಿವಿಯ ಹತ್ತಿರ ತೇವ ಆಗ್ತಿತ್ತು. ತಾಯಿಯ ಕಾಲಿನ ಹತ್ತಿರ ನೆಲದ ಮೇಲೆ ಕುಳಿತು ಆಕೆಯ ಪಾದಗಳನ್ನು ಮೆಲ್ಲಗೆ ಒತ್ತುತ್ತಿದ್ದ ಆನಂದ್ನ ಮುಖದಲ್ಲಿ 32ನೇ ವಯಸ್ಸಿಗೆ 50ರ ಮುದಿತನ ಕಾಣಿಸ್ತಾ ಇತ್ತು. ಅವನ ತಲೆಗೂದಲು ಅಲ್ಲಲ್ಲಿ ನೆರೆದಿತ್ತು. ಕಣ್ಣುಗಳು ಕೆಳಗೆ ಕಪ್ಪು ಕಲೆಗಳಿದ್ವು. ಇಷ್ಟರಲ್ಲಿ ಒಳಗಿನಿಂದ ಬಂದ ಅವನ ಹೆಂಡತಿ ರಶ್ಮಿ ಬಿಸಿ ಹಾಲಿನ ಲೋಟವನ್ನ ಹಿಡಿದು ಸರೋಜಮ್ಮನವರ ತಲೆಗೆ ದಿಂಬನ್ನ ಆಸರೆ ನೀಡಿ ಮೆಲ್ಲಗೆ ಕುಂಡಿಸಿದ್ಲು. ಅಮ್ಮ, ಸ್ವಲ್ಪ ಹಾಲು ಕುಡೀರಿ ಎನ್ನುತ್ತಾ ರಶ್ಮಿ ತುಂಬ ತಾಳ್ಮೆಯಿಂದ ಚಮಚದಲ್ಲಿ ಹಾಲನ್ನ ಸರೋಜಮ್ಮನವರ ಒಣಗಿದ ತುಟಿಗಳ ಮಧ್ಯೆ ಇಡ್ತಾ ಇದ್ಲು. ಸರೋಜಮ್ಮನವರು ಬಾಯಿಯ ತುದಿಯಿಂದ ಹಾಲು ಕೆಳಗೆ ಇಳಿಯುವಾಗ ರಶ್ಮಿ ಬೇಸರ ಮಾಡಿಕೊಳ್ಳದೆ ತನ್ನ ಸೀರೆಯ ಸೆರಗಿನಿಂದ ಅದನ್ನ ಪ್ರೀತಿಯಿಂದ ಒರೆಸ್ತಿದ್ಲು. ಹಾಲು ಕುಡಿಸಿ ಮುಗಿಸಿ ರಶ್ಮಿ ತಟ್ಟೆಯನ್ನ ಹಿಡಿದು ಅಡುಗೆ ಮನೆಯ ಕಡೆಗೆ ಹೋಗುವಾಗ ಆನಂದನ್ನ ಒಮ್ಮೆ ನೋಡಿದ್ಲು. ಇಬ್ಬರ ಕಣ್ಣಿನಲ್ಲೂ ಕೂಡ ಒಂದೇ ಆಲೋಚನೆ ಇತ್ತು. ಅದು ಬೆಳಗ್ಗೆ ತಂಗಿಯರು ವಕೀಲರ ಮೂಲಕ ಕಳಿಸಿದ್ದ ಲೀಗಲ್ ನೋಟಿಸ್. ಆ ಬಿಳಿ ಕಾಗದದ ಮೇಲಿದ್ದ ಅಕ್ಷರಗಳು ಆನಂದ್ನ ಎದೆಯನ್ನ ಸೀಳ್ತಾ ಇದ್ವು. ಹೌದು, ಯಾವ ತಂಗಿಯರಿಗಾಗಿ ಆನಂದ್ ತನ್ನ ಇಡೀ ತಾರುಣ್ಯವನ್ನ, ತನ್ನ ಕನಸುಗಳನ್ನ ಮುಡುಪಾಕಿಟ್ಟಿದ್ನೋ ಆ ತಂಗಿಯರಾದ ಕವಿತಾ ಮತ್ತು ಸುನಿತಾ ಇಂದು ಆಸ್ತಿಗಾಗಿ ಅಣ್ಣನ ವಿರುದ್ಧವೇ ಕೋರ್ಟ್ ಮೆಟ್ಟಿಲೇರಿದ್ರು. ಕತೆ ಶುರುವಾಗಿದ್ದು 10 ವರ್ಷಗಳ ಹಿಂದೆ. ತಂದೆ ರಾಮಚಂದ್ರ ಅವರು ತೀರ್ಕೊಂಡಾಗ ಆನಂದು ಇಂಜಿನಿಯರಿಂಗ್ ಕೊನೆಯ ವರ್ಷದಲ್ಲೇ ಇದ್ದ. ಕಾಲೇಜಿನಲ್ಲಿ ಅವನೇ ಟಾಪರ್ ಕೂಡ. ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದ್ವು. ಆದರೆ ತಂದೆಯ ಹಠಾತ್ ಸಾವು ಇಡೀ ಕುಟುಂಬವನ್ನ ನಡಗಿಸ್ತಿತ್ತು. ತಂಗಿಯರಾದ ಕವಿತಾ ಮತ್ತು ಸುನಿತಾ ಇನ್ನೂ ಹೈಸ್ಕೂಲ್ನಲ್ಲೇ ಇದ್ರು. ಇದ್ದದ್ದು ಕೇವಲ ಆ ಹಳೆ ಮನೆ ಮತ್ತು ಹಳ್ಳಿಯ ಕೊನೆಯಲ್ಲಿದ್ದ 1.5 ಎಕರೆ ಸಾಧಾರಣ ತೋಟ ಮಾತ್ರ. ಅಂದು ತಂದೆಯ ಚಿತೆಗೆ ಕೊಳ್ಳಿ ಇಟ್ಟು ಬಂದ ಆನಂದ್ ಕಣ್ಣೀರನ್ನ ಒರೆಸ್ಕೊಂಡು ಅಮ್ಮನ ಮುಂದೆ ಬಂದು ನಿಂತ. ಅಮ್ಮ, ಅಪ್ಪ ಇಲ್ಲ ಅಂತ ನೀನು ಧೃತಿಗೆಡಬೇಡ. ಈ ಮನೆಗೆ ನಾನಿದ್ದೀನಿ. ನನ್ನ ತಂಗಿಯರನ್ನ ನಾನು ಚೆನ್ನಾಗಿ ಓದಿಸ್ತೀನಿ. ದೊಡ್ಡ ಮನೆಗೆ ಸೊಸೆಯನ್ನಾಗಿ ಮಾಡ್ತೀನಿ. ಇದು ಅಪ್ಪನ ಮೇಲೆ ಆಣೆ ಎಂದು ಮಾತನ್ನ ಕೊಟ್ಟಿದ್ದ. ಅಂದೆ ಆನಂದ್ ತನ್ನ ಓದಿಗೆ ಪೂರ್ಣ ವಿರಾಮವನ್ನ ಇಟ್ಟಿದ್ದ. ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ತನ್ನ ಕನಸಿನ ಮೂಟೆಯನ್ನ ಕಟ್ಟಿ ಹಟ್ಟಿಯ ಮೂಲೆಗೆ ಎಸ್ದ. ತಂಗಿಯರ ಕಾಲೇಜು ಫೀಸು, ಮನೆಯ ಖರ್ಚಿಗಾಗಿ ಊರಿನಲ್ಲಿ ಸಿಕ್ಕ ಸಣ್ಣ ಸಣ್ಣ ಅಕೌಂಟೆಂಟ್ ಕೆಲಸಕ್ಕೆ ಸೇರಿದ್ದ. ಹಗಲು ರಾತ್ರಿ ಆಫೀಸ್ ಕೆಲಸ, ರಾತ್ರಿ ತೋಟದ ಕೆಲಸ, ಹೀಗೆ ದಿನಕ್ಕೆ 18 ಗಂಟೆ ದುಡಿಯೋಕೆ ಆರಂಭಿಸ್ದ. ವರ್ಷಗಳೇನೋ ಉರುಳಿದ್ವು. ಅಣ್ಣನ ಕಷ್ಟದ ರಕ್ತದಲ್ಲಿ ಬೆಳೆದ ತಂಗಿಯರಿಬ್ಬರು ಪದವಿಯನ್ನ ಕೂಡ ಮುಗಿಸಿದ್ರು. ಆನಂದ್ ಸುಮ್ಮನೆ ಕೂರ್ಲಿಲ್ಲ. ಕವಿತಾಳಿಗೆ ಬೆಂಗಳೂರಿನ ಒಂದು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಸತೀಶ್ ಜೊತೆ ಮತ್ತು ಸುನಿತಾಳಿಗೆ ಮೈಸೂರಿನ ದೊಡ್ಡ ಬಿಸ್ನೆಸ್ ಮ್ಯಾನ್ ಶಿವು ಜೊತೆ ಅದ್ದೂರಿಯಾಗಿ ಮದುವೆಯನ್ನ ಮಾಡಿಕೊಟ್ಟ. ಊರಿನ ಜನರೆಲ್ಲ ಅಂದುಕೊಂಡ್ರು ಅಣ್ಣ ಅಂದ್ರೆ ಆನಂದ್ ಥರ ಇರಬೇಕು ಅಂತ. ತಂಗಿಯರ ಬಾಳನ್ನ ಬಂಗಾರ ಮಾಡಿದ್ದ ಆತ. ಆದರೆ ಆ ಅದ್ದೂರಿ ಮದುವೆಗಳ ಹಿಂದೆ ಆನಂದ್ ಆ 1.5 ಎಕರೆ ತೋಟದ ಮೇಲೆ ಸುಮಾರು 30 ಲಕ್ಷ ರೂಪಾಯಿ ಸಾಲ ಮಾಡಿದ್ದ ಎಂಬ ಸತ್ಯ ಯಾರಿಗೂ ಗೊತ್ತಿರಲಿಲ್ಲ. ತಂಗಿಯರ ಮದುವೆಯಾದ 2 ವರ್ಷಕ್ಕೆ ವಿಧಿಯ ಆಟ ಮತ್ತೊಂದು ಘೋರ ರೂಪವನ್ನ ಪಡೆದಿತ್ತು. ತಾಯಿ ಸರೋಜಮ್ಮನವರಿಗೆ ಇದ್ದಕ್ಕಿದ್ದ ಹಾಗೆ ಬ್ರೇನ್ ಸ್ಟ್ರೋಕ್ ಆಗಿ ಹಾಸಿಗೆಯನ್ನು ಹಿಡ್ಕೊಂಡ್ರು. ಬಲಗೈ ಬಲಗಾಲು ಪಾರ್ಶ್ವವಾಯುವಿಗೆ ತುತ್ತಾಯಿತು. ತಾಯಿಯ ಚಿಕಿತ್ಸೆ, ICU ಬಿಲ್, ಆಪರೇಷನ್ ಎಂದು ಇನ್ನು 15 ಲಕ್ಷ ರೂಪಾಯಿ ಸಾಲದೋರೆ ಆನಂದ್ ಹೆಗಲ ಮೇಲೆ ಬಿತ್ತು. ಇಡೀ ಊರಿನವರು ಕೈ ಚೆಲ್ಲಿದಾಗ ಆನಂದ್ ಜೊತೆಗೆ ನಿಂತಿರೋದು ಅವನ ಹೆಂಡತಿ ರಶ್ಮಿ. ರಶ್ಮಿ ಮದುವೆಯಾಗಿ ಬಂದದಿಂದ ಇವತ್ತಿನವರೆಗೂ ಕೂಡ ಗಂಡನ ಪರಿಸ್ಥಿತಿ ಅರಿತು ಒಂದು ಹೊಸ ಸೀರೆಯನ್ನು ಕೂಡ ಅವಳು ಕೇಳಕ್ ಹೋಗಿಲ್ಲ. ಅತ್ತೆಯ ಮಲಮೂತ್ರವನ್ನ ಸ್ವಚ್ಛ ಮಾಡುತ್ತಾ, ದಿನಕ್ಕೆ 4 ಬಾರಿ ಬಟ್ಟೆ ಬದಲಾಯಿಸ್ತಾ ಆ ಮನೆಯನ್ನ ದೇವಸ್ಥಾನದಂತೆ ನೋಡ್ಕೊಳ್ತಾ ಇದ್ಲು. ಕವಿತಾ ಮತ್ತು ಸುನಿತಾ ಮದುವೆಯಾದ ಹೊಸದರಲ್ಲಿ ಹಬ್ಬಕ್ಕೆ ಬಂದಾಗ ರಶ್ಮಿ ಅವರಿಗೆ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸ್ತಾ ಇದ್ಲು.
ತಂಗಿಯರು ಕೂಡ ನಮ್ಮ ಅಣ್ಣ ಅತ್ತಿಗೆ ತುಂಬ ಒಳ್ಳೆಯವರು ಅಂತಾನೆ ಹೊಗಳೋರು. ಆದರೆ ದುಡ್ಡು ಎಂಬ ಭೂತ ಕಣ್ಣಿಗೆ ಬಿದ್ದಾಗ ಸಂಬಂಧಗಳು ಹೇಗೆ ಬಣ್ಣ ಬದಲಾಯಿಸ್ತವೆ ಎಂಬುದು ಇತ್ತೀಚೆಗೆ ಆನಂದ್ಗೆ ಅರ್ಥವಾಗೋಕೆ ಶುರುವಾಯಿತು. ಆ ಹಳ್ಳಿಯ ಪಕ್ಕದಲ್ಲೇ ಹೊಸದಾಗಿ ಫೋರ್ಮೆನ್ ನ್ಯಾಷನಲ್ ಹೈವೇ ಬರುವುದೆಂದು ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನು ಹೊರಡಿಸಿತು. ವಿಚಿತ್ರ ಅಂದರೆ ಆನಂದ್ನ 1.5 ಎಕರೆ ಜಾಗ ನೇರವಾಗಿ ಹೆದ್ದಾರಿಯ ಮುಂಭಾಗಕ್ಕೇನೆ ಬಂದು ನಿಂತಿತ್ತು. ಒಂದೇ ರಾತ್ರಿಯಲ್ಲಿ ಆ ಪಾಳು ಬಿದ್ದಿದ್ದ ಜಾಗದ ಬೆಲೆ ಬರೋಬ್ಬರಿ 5 ಕೋಟಿ ರೂಪಾಯಿಗಳು ಆಗೇ ಹೋಯಿತು. ಊರಿನ ದಲ್ಲಾಳಿಗಳು, ಬಿಲ್ಡರ್ಗಳು ಆನಂದ್ನ ಮನೆಗೆ ಎಡತಾಕಲು ಆರಂಭಿಸಿದ್ರು. ನಿಮ್ಮ ಜಾಗಕ್ಕೆ 5 ಕೋಟಿ ಕೊಡ್ತೀವಿ, ಸಹಿ ಹಾಕಿ ಎಂದು ಆಫರನ್ನು ಕೊಡ್ತಾನೆ ಇದ್ರು. ಈ ಸುದ್ದಿ ಬಂದು ನಗರದಲ್ಲಿದ್ದ ಕವಿತಾ ಮತ್ತು ಸುನೀತಾ ಅವರ ಕಿವಿಗೆ ಹೇಗೋ ಬಿತ್ತು. ಅವರು ಅತ್ತೆಯಂದಿರು ಮತ್ತು ಗಂಡಂದಿರು ಇವರ ಕಿವಿ ಚುಚ್ಚಲು ಕಚ್ಚಲು ಶುರು ಮಾಡಿಕೊಂಡ್ರು. ನಿಮ್ಮ ಅಣ್ಣ 5 ಕೋಟಿ ದುಡ್ಡನ್ನು ಒಬ್ಬನೇ ತಿನ್ನೋಕೆ ನೋಡ್ತಾ ಇದ್ದಾನೆ. ಈಗಿನ ಕಾನೂನಿನ ಪ್ರಕಾರ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನವಾದ ಹಕ್ಕಿರುತ್ತೆ. ಸುಮ್ಮನೆ ಕೂರಬೇಡಿ, ಕೋರ್ಟ್ಗೆ ಹೋಗಿ ಕೇಸ್ ಹಾಕಿ ಅಂತ ಹೇಳಿ ಎತ್ಕಟ್ಟಿದ್ರು. ಕೋಟಿ ದುಡ್ಡಿನ ಆಸೆ ಕಣ್ಣು ಮುಚ್ಚಿಸಿದಾಗ ತಂಗಿಯರಿಬ್ಬರೂ ಕೂಡ ತಮಗಾಗಿ ತನ್ನ ಜೀವನವನ್ನ ತೆಯ್ದ ಅಣ್ಣನ ಮುಖ ಒಂದು ಕ್ಷಣವೂ ಕೂಡ ನೆನಪಿಗೂ ಬರಲಿಲ್ಲ, ಕಷ್ಟವೂ ನೆನಪಾಗಲಿಲ್ಲ. ಹಾಸಿಗೆ ಹಿಡಿದು ಸಾಯುವ ಸ್ಥಿತಿಯಲ್ಲಿರುವ ಹೆತ್ತ ತಾಯಿಯ ಮುಖವೂ ಕೂಡ ಒಮ್ಮೆಯೂ ಕಾಣಲಿಲ್ಲ. ಅವರು ಸೀದಾ ನಗರದ ಪ್ರಸಿದ್ಧ ವಕೀಲ ಶರ್ಮಾ ಅವರ ಬಳಿ ಹೋದರು. ನಮ್ಮ ಅಣ್ಣ ನಮಗೆ ತಿಳಿಯದ ಹಾಗೆ ಆಸ್ತಿ ಮಾರೋಕ್ಕೆ ಹೊರಟಿದ್ದಾನೆ, ನಮಗೆ ನಮ್ಮ 1/3 ಭಾಗದ ಹಕ್ಕು ಬೇಕು ಎಂದು ತಡೆಯಾಜ್ಞೆಯನ್ನ ತಂದು ಆನಂದ್ ಕೈಗೆ ಲೀಗಲ್ ನೋಟಿಸನ್ನು ಇಟ್ಟಿದ್ರು. ರಾತ್ರಿ 10 ಗಂಟೆ ಆಗ್ತಿದ್ದಂಗೆ ಆನಂದ್ ಆ ನೋಟಿಸ್ ಕಾಗದವನ್ನ ಕೈಯಲ್ಲಿ ಹಿಡಿದು ಕಣ್ಣೀರನ್ನು ಹಾಕ್ತಿದ್ದ. ರಶ್ಮಿ ಅವನ ಹತ್ರ ಬಂದು ಕುಳಿತು ಅವನ ಹೆಗಲ ಮೇಲೆ ಕೈ ಇಟ್ಲು. ಏನು ಮಾಡೋದು ರಶ್ಮಿ, ಯಾವ ತಂಗಿಯರು ನನ್ನ ಹೆಗಲ ಮೇಲೆ ಕೂತು ಆಟ ಆಡ್ತಾ ಇದ್ರೋ, ಊಟ ಮಾಡ್ತಾ ಇದ್ರೋ, ಇವತ್ತು ಅದೇ ತಂಗಿಯರು ನನ್ನನ್ನು ಕೋರ್ಟ್ ಕಟಕಟೆಗೆ ಎಳೆದು ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಇಷ್ಟೊಂದು ಸಾಲ ಮಾಡಿದ್ದು ನನಗಾಗಿಯಾ? ಅವರ ಮದುವೆಗಲ್ವಾ, ಅಮ್ಮನ ಆಸ್ಪತ್ರೆಗಲ್ವಾ? ಇವತ್ತು ದುಡ್ಡು ಬಂದ ತಕ್ಷಣ ನಾನು ಅವರಿಗೆ ಪರಕೀಯನಾಗ್ಬಿಟ್ನಾ ಎಂದು ಆನಂದ್ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹತ್ತ. ರಶ್ಮಿ ಅವನ ಕಣ್ಣೀರನ್ನು ಒರೆಸಿ ಗಟ್ಟಿಯಾಗಿ ಹೇಳಿದ್ಲು, ಬೇಜಾರು ಮಾಡ್ಕೋಬೇಡಿ ಆನಂದ್, ನಾಡಿದ್ದು ಫ್ಯಾಮಿಲಿ ಕೋರ್ಟ್ನಲ್ಲಿ ಹಿಯರಿಂಗ್ ಇದೆ. ನಾವು ಕೋರ್ಟ್ಗೆ ಹೋಗೋಣ, ಅಲ್ಲಿ ದೇವರು ನಮಗೆ ನ್ಯಾಯ ಕೊಟ್ಟೇ ಕೊಡ್ತಾನೆ. ನಿಮ್ಮ ತಂಗಿಯರ ಅಸಲಿ ಮುಖ ಇಡೀ ಸಮಾಜ ಮುಂದೆ ಬಯಲಾಗೋ ದಿನ ಖಂಡಿತ ಹತ್ತಿರ ಬಂದಿದೆ ಅಂತ ಹೇಳ್ತಾಳೆ. ಆನಂದ್ ಕಣ್ಣೀರನ್ನ ಒರೆಸ್ಕೊಂಡು ಸರೋಜಮ್ಮನವರ ಕಡೆ ನೋಡ್ದ. ಸರೋಜಮ್ಮನವರು ಏನು ಅರಿಯದಂತಹ ಮೂಕ ಜೀವಿಯಂತೆ ಕಣ್ಣು ಬಿಟ್ಟೇ ಮಲಗಿದ್ರು. ಮುಂದೇನು ಕಾದಿದೆಯೋ ಎಂಬ ಭಯ ಆ ಮನೆಯ ಗೋಡೆಗಳಲ್ಲೂ ಕೂಡ ಆವರಿಸಿತ್ತು. ದಿನ ನಿಗದಿ ಏನೋ ಆಗಿತ್ತು. ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯ ಫ್ಯಾಮಿಲಿ ಕೋರ್ಟ್ ಎದುರು ಇಡೀ ಕುಟುಂಬ ಬಂದು ನಿಂತಿದೆ. ಕೋರ್ಟ್ ರೂಮಿನ ಕಾರಿಡಾರ್ನಲ್ಲಿ ನಿಶಬ್ದ ಕೂಡ ಆವರಿಸಿದ್ರು. ಒಳಗೊಳಗೆ ಸಂಬಂಧಗಳ ನಡುವಿನ ಯುದ್ಧದ ಕಾವು ಜೋರಾಗಿಯೇ ನಡೀತಾ ಇತ್ತು. ಆಜಾರದ ಒಂದು ತುದಿಯಲ್ಲಿ ಮೈಸೂರು ಸಿಲ್ಕ್ ಸೀರೆ ಹುಟ್ಟು ಕತ್ನಲ್ಲಿ ಹೊಳೆಯುವಂತಹ ಚಿನ್ನದ ಆರೆಗಳನ್ನೇ ಹಾಕ್ಕೊಂಡು ಕೈಯಲ್ಲಿ ಕಾಂಟಿನೆಂಟಲ್ ಬ್ಯಾಗ್ ಹಿಡಿದು ಅಹಂಕಾರದಿಂದ ನಿಂತಿದ್ರು ಕವಿತಾ ಮತ್ತು ಸುನೀತಾ. ಅವರ ಪಕ್ಕದಲ್ಲೇ ದುಬಾರಿ ಸೂಟನ್ನು ಧರಿಸಿ ಕೈಯಲ್ಲಿ ಐಫೋನ್ ಹಿಡಿದು ನಿಂತಿದ್ದ ಅವರ ಗಂಡಂದಿರಾದ ಸತೀಶ ಮತ್ತು ಶಿವು. ಅವರ ಜೊತೆಗೆ ನಗರದ ಅತ್ಯಂತ ದುಬಾರಿ ಮತ್ತು ಪ್ರಸಿದ್ಧ ವಕೀಲರಾದ ಶರ್ಮಾ ಕಪ್ಪು ಕೋಟ್ ಧರಿಸಿ ಕೈಯಲ್ಲಿ ದಪ್ಪನೆಯ ಫೈಲನ್ನು ಹಿಡಿದು ನಿಂತಿದ್ರು. ಅವರ ಮುಖದಲ್ಲಿ ಈ ಕೇಸ್ ನಾವೇ ಗೆಲ್ಲೋದು ಅನ್ನುವಂತಹ ಒಳಜಂಬ ಎದ್ದು ಕಾಣಿಸ್ತಾ ಇತ್ತು. ಆ ಕಾರಿಡಾರ್ನ ಇನ್ನೊಂದು ತುದಿಯಲ್ಲಿ ಬಿಳಿ ಬಣ್ಣದ ಹಳೆ ಕಾಟನ್ ಶರ್ಟ್ ಮತ್ತು ಹರಿದು ಹೋದ ಚಪ್ಪಲಿಯನ್ನ ಮೆತ್ತಗೆ ಎಳೆದುಕೊಂಡು ನಿಂತಿದ್ದ ಆನಂದ್. ಅವನ ಪಕ್ಕದಲ್ಲೇ ಅತ್ಯಂತ ಸಾಧಾರಣ ಹತ್ತಿ ಸೀರೆಯಲ್ಲಿ ತಲೆ ತಗ್ಗಿಸಿ ನಿಂತಿದ್ದ ಅವನ ಹೆಂಡತಿ ರಶ್ಮಿ. ಆನಂದ್ ಯಾವುದೇ ದೊಡ್ಡ ವಕೀಲರನ್ನ ಕರ್ಕೊಂಡು ಬಂದಿರಲಿಲ್ಲ. ಅವನ ಕೈಯಲ್ಲಿ ಇದ್ದದ್ದು ಕೇವಲ ಒಂದು ಹಳೆಯ ಪ್ಲಾಸ್ಟಿಕ್ ಕವರ್. ಅದರಲ್ಲಿ ಕೆಲವು ಹಳೆಯ ಹಾಸ್ಪಿಟಲ್ ಬಿಲ್ಗಳು ಮತ್ತು ಬ್ಯಾಂಕ್ ಡಾಕ್ಯುಮೆಂಟ್ಸ್ಗಳು ಇದ್ವು. ಕವಿತಾ ತನ್ನ ಅಣ್ಣನನ್ನ ನೋಡಿ ಮುಖ ತಿರುಗಿಸ್ಕೊಂಡು ತನ್ನ ಗಂಡನಿಗೆ ಹೇಳಿದ್ಲು, ನೋಡಿದ್ರಾ ಸತೀಶ್, ನಮ್ಮ ಅಣ್ಣ ಯಾವ ವಕೀಲರನ್ನ ಕರ್ಕೊಂಡು ಬಂದಿದ್ದಾನೆ ಅಂತ? ಬಿಲ್ಡರ್ಸ್ 5 ಕೋಟಿ ಕೊಡ್ತೀವಿ ಅಂದ ತಕ್ಷಣ ಒಬ್ಬನೇ ನುಂಗೋಕೆ ನೋಡಿದ್ದ ಅಲ್ವಾ? ಇವತ್ತು ಕೋರ್ಟ್ ನಮಗೆ ನಮ್ಮ ಪಾಲನ್ನ ಕೊಡಿಸುತ್ತೆ ಅಷ್ಟೆ ಅಂತ ಹೇಳ್ತಾಳೆ. ಅಷ್ಟರಲ್ಲೇ ಕೋರ್ಟ್ ಅಟೆಂಡರ್ ಜೋರಾಗಿ ಕೂಗ್ತಿದ್ದಾನೆ, ಕೇಸ್ ನಂಬರ್ 425 ಆನಂದ್ ವರ್ಸಸ್ ಕವಿತಾ ಆ್ಯಂಡ್ ಸುನೀತಾ ಅಂತ
ಇಡೀ ಕುಟುಂಬ ಕೋರ್ಟ್ ರೂಮಿನ ಒಳಗೆ ಹೆಜ್ಜೆಯನ್ನ ಇಟ್ಟಿತ್ತು. ಜಡ್ಜ್ ಸಾಹೇಬರು ಕೂಡ ತಮ್ಮ ಸೀಟ್ನಲ್ಲಿ ಬಂದು ಕುಳಿತು ಫೈಲನ್ನು ಓದೋಕೆ ಆರಂಭಿಸ್ತಾರೆ. ಕೋರ್ಟ್ ರೂಮಿನ ಕಟಕಟೆಯ ಒಂದು ಬದಿಯಲ್ಲಿ ಕವಿತಾ ಮತ್ತು ಸುನೀತಾ ನಿಂತ್ಕೊಂಡಿದ್ರೆ ಇನ್ನೊಂದು ಬದಿಯಲ್ಲಿ ಆನಂದ್ ಮತ್ತು ಶಾಂತವಾಗಿ ಅಲ್ಲಿ ಬಂದು ನಿಂತ್ಕೊಂಡ. ವಕೀಲರಾದ ಶರ್ಮಾ ತಕ್ಷಣ ಎದ್ದು ನಿಂತು ಕೋರ್ಟ್ಗೆ ಅಹಂಕಾರದಿಂದ ವಾದವನ್ನ ಮಂಡಿಸೋಕೆ ಶುರು ಮಾಡ್ತಾರೆ. ಯುವರ್ ಆನರ್, ನನ್ನ ಕ್ಲೈಂಟ್ಸ್ ಕವಿತಾ ಮತ್ತು ಸುನೀತಾ ಅವರ ತಂದೆ ರಾಮಚಂದ್ರ ಅವರ ಪಿತ್ರಾರ್ಜಿತ ಆಸ್ತಿಯಾದ 1.5 ಎಕರೆ ಜಾಗವನ್ನು ಅವರ ಅಣ್ಣ ಆನಂದ್ನಾದ ಒಬ್ಬನೇ ಅನುಭವಿಸೋಕೆ ಶುರು ಮಾಡಿದ್ದಾನೆ. ಈಗ ಆ ಜಾಗ ಹೆದ್ದಾರಿಯ ಪಕ್ಕಕ್ಕೆ ಬಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಇದೆ ಕೂಡ. ಪ್ರಸ್ತುತ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ಹೆಣ್ಣು ಮಕ್ಕಳಿಗೂ ಕೂಡ ತಂದೆಯ ಆಸ್ತಿಯಲ್ಲಿ ಸಮಾನವಾದ ಹಕ್ಕನ್ನು ಕೇಳುವ ಅವಕಾಶ ಇದೆ. ಆದ್ದರಿಂದ ಈ ನ್ಯಾಯಾಲಯವು ಆ ಆಸ್ತಿಯನ್ನು 3 ಭಾಗಗಳನ್ನಾಗಿ ಮಾಡಿ ನನ್ನ ಕ್ಲೈಂಟ್ಸ್ಗೆ ಅವರವರ ಹಕ್ಕುಗಳನ್ನು ಕೊಡಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೇನೆ. ಜಡ್ಜ್ ಸಾಹೇಬರು ಫೈಲ್ನಿಂದ ಕಣ್ಣನ್ನ ಮೇಲಕ್ಕೆತ್ತಿ ಆನಂದನ್ನ ನೋಡಿದ್ರು. ಅವನ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಕೋಪವಿರಲಿಲ್ಲ, ಕೇವಲ ಒಂದು ರೀತಿಯ ಮೌನವಿತ್ತು. ಜಡ್ಜ್ ಗಂಭೀರ ಧ್ವನಿಯಲ್ಲಿ ಕೇಳ್ತಾರೆ, ಮಿಸ್ಟರ್ ಆನಂದ್, ನಿಮ್ಮ ತಂಗಿಯರ ವಕೀಲರು ಮಂಡಿಸಿದ ವಾದವನ್ನ ನೀವು ಕೇಳಿದ್ದೀರಿ. ನಿಮ್ಮ ತಂಗಿಯರು ಆಸ್ತಿಯಲ್ಲಿ 1/3 ಭಾಗದ ಹಕ್ಕನ್ನ ಕೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ನೀವು ವಕೀಲರನ್ನ ಯಾಕೆ ಕರೆತಂದಿಲ್ಲ? ಇಡೀ ಕೋರ್ಟ್ ರೂಮ್ ಆನಂದ್ ಏನು ಹೇಳ್ತಾನೆ ಅಂತ ಆತುರದಿಂದ ಕಾಯ್ತಿತ್ತು. ಕವಿತಾ ಮತ್ತು ಸುನೀತಾ ಅಂದ್ಕೊಂಡಿದ್ರು ಅಣ್ಣ ಇದಕ್ಕೆ ವಿರೋಧ ಮಾಡ್ತಾನೆ, ಅಳ್ತಾನೆ, ನನ್ನ ಹತ್ತಿರ ದುಡ್ಡಿಲ್ಲ, ಕೋರ್ಟ್ವರೆಗೆ ಮಾತುಕತೆ ಮಾಡೋಣ ಅಂತ ಕಾಲನ್ನು ಕೂಡ ಹಿಡಿತಾನೆ ಅಂತ. ಆದರೆ ಆನಂದ್ ಜಡ್ಜ್ ಸಾಹೇಬರಿಗೆ ಕೈ ಮುಗಿದು ತುಂಬ ಶಾಂತವಾಗಿ ಹೇಳ್ತಾನೆ, ಸರ್, ನಾನು ಬಡವ, ವಕೀಲರಿಗೆ ಕೊಡಲು ನನ್ನ ಹತ್ತಿರ ದುಡ್ಡಂತೂ ಇಲ್ಲ. ಅದಕ್ಕೆ ನಾನೇ ನೇರವಾಗಿ ಬಂದಿದ್ದೀನಿ. ನನ್ನ ತಂಗಿಯರಾದ ಕವಿತಾ ಮತ್ತು ಸುನೀತಾಗೆ ನನ್ನ ತಂದೆಯ ಆಸ್ತಿಯಲ್ಲಿ ಭಾಗ ಕೊಡಲು ನನಗೆ ಯಾವುದೇ ರೀತಿಯಿಂದಲೂ ಬೇಸರ, ಅಭ್ಯಂತರ ಇಲ್ಲ ಸರ್. ನಾನು ಈಗಲೇ ಈ ಕ್ಷಣದಲ್ಲೇ ಆ 1.5 ಎಕರೆ ಜಾಗವನ್ನು 3 ಭಾಗ ಮಾಡಲು ಖಂಡಿತ ಒಪ್ಕೊಳ್ತಿದ್ದೇನೆ. ಆನಂದ್ನ ಈ ಮಾತು ಕೇಳಿ ಕವಿತಾ ಮತ್ತು ಸುನೀತಾಗೆ ದೊಡ್ಡ ಶಾಕ್ ಆಯಿತು. ತಂಗಿಯರ ಮತ್ತು ಅವರ ಗಂಡಂದಿರ ಮುಖದಲ್ಲಿ ಒಂದು ವಿಚಿತ್ರವಾದ ದುರಾಸೆಯ ಸಂತೋಷ ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ಯಾವುದೇ ಜಗಳ ಇಲ್ಲದೆ ಕೋರ್ಟ್ ಅಲೆಯದೆ 5 ಕೋಟಿಯಲ್ಲಿ ನಮ್ಮ ಪಾಲಿನ ದುಡ್ಡು ನಮಗೆ ಸಿಕ್ಬಿಡ್ತಲ್ಲ ಅಂತ ಹೇಳಿ ಅವರ ಮನಸ್ಸು ತುಂಬ ಕುಣಿದಾಡ್ತು. ಜಡ್ಜ್ ಸಾಹೇಬರು ಕೂಡ ತುಂಬ ಸಮಾಧಾನವಾಗಿ ಹೇಳಿದರು, ಬಹಳ ಸಂತೋಷ ಆನಂದ್, ಆಸ್ತಿಗಾಗಿ ಒಡಹುಟ್ಟಿದವರೇ ಕೊಲೆ ಮಾಡಿಕೊಳ್ಳುವಂತಹ ಈ ಜಗತ್ತಿನಲ್ಲಿ ನೀವು ತುಂಬ ಸುಲಭವಾಗಿ ತಂಗಿಯರ ಹಕ್ಕನ್ನು ಒಪ್ಕೊಂಡಿದ್ದೀರಾ. ಹಾಗಾದರೆ ಆಸ್ತಿಯನ್ನು 3 ಭಾಗ ಮಾಡಿ ತೀರ್ಪು ಬರೆಯಲ್ಲ ಅಂತ ಅವನನ್ನೇ ಪ್ರಶ್ನೆ ಮಾಡಿದ್ರು. ಖಂಡಿತ ಬರೆಯಿರಿ ಸರ್, ಆದರೆ ನನ್ನದೊಂದು ಸಣ್ಣ ಷರತ್ತಿದೆ. ಆ ಷರತ್ತಿಗೆ ನನ್ನ 2 ತಂಗಿಯರು ಒಪ್ಪಿ ಇಲ್ಲಿ ಸಹಿ ಹಾಕಿದ್ರೆ ನಾನು ಹಿಂದೆ ನನ್ನ ಆಸ್ತಿಯನ್ನು ಅವರ ಹೆಸರಿಗೆ ಖಂಡಿತ ಬರ್ಕೊಡ್ತೀನಿ. ಆನಂದ್ನ ಆ ಒಂದೇ ಒಂದು ಮಾತು ಕೋರ್ಟ್ ರೂಮ್ನಲ್ಲಿದ್ದಂತಹ ನಗುವನ್ನು ಒಂದೇ ಕ್ಷಣದಲ್ಲಿ ಮಟಾಶ್ ಮಾಡಿತ್ತು. ತಂಗಿಯರ ವಕೀಲ ಶರ್ಮಾ ತಕ್ಷಣ ಮೇಜನ್ನು ಗುದ್ದಿ ಎದ್ದು ನಿಂತ್ಕೊಂಡ್ರು. ಅಬ್ಜೆಕ್ಷನ್ ಯುವರ್ ಆನರ್, ಕಾನೂನಿನಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಕೊಡಲು ಯಾವುದೇ ಷರತ್ತನ್ನು ವಿಧಿಸುವ ಹಕ್ಕು ಅಣ್ಣನಿಗೆ ಇರೋದೇ ಇಲ್ಲ. ಕಾನೂನು ಯಾವ ಷರತ್ತನ್ನು ಒಪ್ಕೊಳ್ಳೋದೂ ಇಲ್ಲ ಎಂದು ಆರ್ಭಟಿಸಿದ್ರು. ಜಡ್ಜ್ ಸಾಹೇಬರು ವಕೀಲರನ್ನ ಕೈ ಸನ್ನೆಯಿಂದಲೇ ಕೂರಿಸಿದ್ರು. ತದನಂತರ ಆನಂದನ್ನ ನೋಡಿ, ಹೇಳಿ ಆನಂದ್, ನಿಮ್ಮ ಆ ಸಣ್ಣ ಷರತ್ತು ಏನು ಅಂತ ಕೇಳಿದ್ರು. ಕೋರ್ಟ್ ರೂಮ್ನಲ್ಲಿ ಸಣ್ಣ ಸೂಜಿ ಬಿದ್ದರೂ ಕೂಡ ಕೇಳಿಸುವಷ್ಟು ನಿಶಬ್ದ ಅನ್ನೋದು ಆವರಿಸಿತ್ತು. ಆನಂದ್ ತನ್ನ ಪ್ಲಾಸ್ಟಿಕ್ ಕವರ್ನಿಂದ ಕೆಲವು ಫೈಲ್ಗಳನ್ನು ಹೊರಗೆ ತೆಗೆದು ತನ್ನ ತಂಗಿಯರ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ಹೇಳೋಕೆ ಆರಂಭಿಸ್ತ. ಸರ್, ಕಾನೂನು ಹೇಳುತ್ತೆ ತಂದೆಯ ಆಸ್ತಿಯ ಮೇಲೆ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕಿದೆ ಅಂತ. ಹಕ್ಕು ಅಂದರೆ ಅದು ಕೇವಲ ಮನೆ, ದುಡ್ಡು, ಬಂಗಾರ ಮತ್ತು ಜಾಗದ ಮೇಲೆ ಮಾತ್ರ ಬರುತ್ತಾ ಸರ್? ತಂದೆ ತೀರ್ಕೊಂಡಾಗ ಆಸ್ತಿಯ ಜೊತೆಗೆ ಅವರ ಜವಾಬ್ದಾರಿಗಳು ಮತ್ತು ಅವರ ಸಾಲಗಳು ಬರುವುದಿಲ್ವ ಸರ್ ಅಂತ. ಆನಂದ್ ಒಂದು ಫೈಲನ್ನು ಜಡ್ಜ್ ಮುಂದೆ ಇಟ್ಟು ಮುಂದುವರಿಸ್ತಾ, ಸರ್, ನನ್ನ ತಂದೆ ಈ ಲೋಕ ಬಿಟ್ಟು ಹೋಗಬೇಕಾದ್ರೆ ಅವರು ಕೇವಲ ಈ 1.5 ಎಕರೆ ಸಂಪತ್ತನ್ನು ಮಾತ್ರ ಬಿಟ್ಟು ಹೋಗಿರಲಿಲ್ಲ ಸರ್. ಅವರಿಗೆ ಕೊನೆಯ ದಿನಗಳಲ್ಲಿ ಬ್ಲಡ್ ಕ್ಯಾನ್ಸರ್ ಕೂಡ ಇತ್ತು. ಅವರಿಗೆ 3 ವರ್ಷಗಳ ಕಾಲ ನಗರದ ದೊಡ್ಡ ಆಸ್ಪತ್ರೆಯಲ್ಲಿ ಕೀಮೋಥೆರಪಿ, ಇಂಜೆಕ್ಷನ್ ಮತ್ತು ಔಷಧಿಗಳ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು.
ಅದಕ್ಕಾಗಿ ಮತ್ತು ಈ ಇಬ್ಬರು ತಂಗಿಯರ ಅದ್ದೂರಿ ಮದುವೆಗಾಗಿ ನಾನು ಬ್ಯಾಂಕ್ ಹಾಗೂ ಊರಿನವರ ಬಳಿ ಸುಮಾರು 45 ಲಕ್ಷ ರೂಪಾಯಿಗಳ ಸಾಲವನ್ನ ಮಾಡಿಬಿಟ್ಟಿದ್ದೀನಿ. ಇವತ್ತಿಗೂ ನಾನು ನನ್ನ ಅರ್ಧಕ್ಕಿಂತ ಹೆಚ್ಚು ಸಂಬಳವನ್ನ ಆ ಸಾಲದ EMI ಕಟ್ಟಲು ಉಪಯೋಗಿಸ್ತಾ ಇದ್ದೇನೆ. ನನ್ನ ಷರತ್ತು ಇಷ್ಟೇ ಸರ್, ಆಸ್ತಿ 3 ಭಾಗ ಆಗುವುದಾದರೆ ನನ್ನ ತಂದೆಯ ಈ 45 ಲಕ್ಷ ಸಾಲವು 3 ಭಾಗ ಆಗಬೇಕು. ನನ್ನ ಇಬ್ಬರು ತಂಗಿಯರು ತಲಾ 15 ಲಕ್ಷ ರೂಪಾಯಿ ಸಾಲದ ಜವಾಬ್ದಾರಿಯನ್ನ ತಾವೇ ತೀರಿಸುತ್ತೇವೆ ಅಂತ ಹೇಳಿ ಕೋರ್ಟ್ನಲ್ಲಿ ಬರೆದು ಕೊಡಬೇಕು ಅಂತ ಹೇಳಿದ್ದ. ಕವಿತಾ ಮತ್ತು ಸುನೀತಾ ಅವರ ಗಂಡಂದಿರು ಮುಖಗಳು ಸಪ್ಪಗಾಗಲು ಶುರುವಾದ್ವು. ಆನಂದ್ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ತನ್ನ ಧ್ವನಿಯನ್ನ ಇನ್ನೂ ಗಂಭೀರವಾಗಿಸಿ ಹೇಳಿದ್ದ, ಎಲ್ಲದಕ್ಕಿಂತ ದೊಡ್ಡ ಆಸ್ತಿ, ದೊಡ್ಡ ವಿಚಾರ ಅಂದರೆ ನನ್ನ ತಂದೆ ಬಿಟ್ಟು ಹೋಗಿರೋ ಅತ್ಯಂತ ದೊಡ್ಡ ಆಸ್ತಿ ಅಂದರೆ ಹಾಸಿಗೆ ಹಿಡಿದಿರೋ ನನ್ನ ತಾಯಿ ಸರೋಜಮ್ಮ. 62 ವರ್ಷದ ನನ್ನ ಅಮ್ಮನಿಗೆ 4 ವರ್ಷಗಳ ಹಿಂದೆ ಲಕ್ವಾ ಹೊಡೆದು ಅವರು ಬೆಡ್ನಲ್ಲೇ ಇದ್ದಾರೆ. ಅಪ್ಪನ ಸಾವಿನ ಶಾಕ್ನಿಂದ ಅವರಿಗೆ ಈಗ ಯಾರೂ ನೆನಪಿಲ್ಲ, ಪ್ರಜ್ಞೆಯೂ ಇಲ್ಲ. ನನ್ನ ಎರಡನೇ ಷರತ್ತು ಏನಂದರೆ, ವರ್ಷದ 12 ತಿಂಗಳಲ್ಲಿ 4 ತಿಂಗಳು ಕವಿತಾ ತನ್ನ ಮನೆಯಲ್ಲಿ ಅಮ್ಮನನ್ನ ಇಟ್ಕೊಳ್ಬೇಕು, ಇನ್ನು 4 ತಿಂಗಳು ಸುನೀತಾ ತನ್ನ ಮನೆಯಲ್ಲಿ ಅಮ್ಮನನ್ನ ಇಟ್ಕೊಳ್ಬೇಕು, ಇನ್ನುಳಿದ 4 ತಿಂಗಳು ನಾನು ನನ್ನ ಮನೆಯಲ್ಲಿ ಸಾಕ್ತೀನಿ. ಅಮ್ಮನಿಗೆ ಸಮಯಕ್ಕೆ ಸರಿಯಾಗಿ ಊಟ ತಿನ್ನಿಸುವುದರಿಂದ ಹಿಡಿದು ಅವರ ಮಲಮೂತ್ರಗಳನ್ನು ಸ್ವಚ್ಛ ಮಾಡುವುದು, ಅವರ ಡೈಪರನ್ನು ಸಮಯಕ್ಕೆ ಸರಿಯಾಗಿ ಬದಲಾಯಿಸೋದು ಮತ್ತು ಆ ಸಮಯದಲ್ಲಿ ಆಸ್ಪತ್ರೆಯ ಖರ್ಚುಗಳು, ಎಲ್ಲದರಲ್ಲೂ ಕೂಡ ಈ ಇಬ್ಬರು ತಂಗಿಯರಿಗೆ ಸಮಾನ ಭಾಗ ಇರಬೇಕು. ಆಸ್ತಿಯ ಜೊತೆ ನನ್ನ ತಂದೆಯ ಸಾಲ, ನನ್ನ ತಾಯಿಯ ಜವಾಬ್ದಾರಿ ಎಲ್ಲವನ್ನ ಭಾಗ ಮಾಡಿಕೊಂಡ್ರೆ ನನಗೆ ಆಸ್ತಿ ಕೊಡಲು ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಸರ್ ಅಂತ ಹೇಳಿದ. ಆನಂದ್ನ ಮಾತು ಮುಗಿಯುವಷ್ಟರಲ್ಲಿ ಕವಿತಾ ಮತ್ತು ಸುನೀತಾ ಅವರ ಗಂಡಂದಿರ ಮುಖದಲ್ಲಿದ್ದ ಆ ಕೋಟ್ಯಾಧಿಪತಿಯಾಗುವಂತಹ ಗಡಸು ಅಂಬಲ, ಹುಮ್ಮಸ್ಸು ಒಂದೇ ಕ್ಷಣದಲ್ಲಿ ಮಂಗಮಾಯವಾಗಿ ಬಿಟ್ಟಿತ್ತು. ಯಾವ ವಕೀಲ ಶರ್ಮಾ ಇಷ್ಟೊತ್ತು ದೊಡ್ಡ ದೊಡ್ಡ ಕಾನೂನಿನ ಪಾಠವನ್ನ ಹೇಳ್ತಿದ್ರು, ಅವರು ಕೂಡ ಮುಂದೇನು ಮಾತನಾಡಬೇಕು ಎಂದು ತಿಳಿಯದೆ ಮೌನವಾಗಿ ಹಾಗೆ ನಿಂತು ಬಿಟ್ರು. ಜಡ್ ಸಾಹೇಬರು ಕೂಡ ಆಶ್ಚರ್ಯದಿಂದ ಆನಂದನ್ನ ನೋಡುತ್ತಾ ಕುಳಿತುಕೊಂಡ್ರು. ಆನಂದ್ನ ಷರತ್ತುಗಳನ್ನ ಕೇಳಿ ಇಡೀ ಕೋರ್ಟ್ ರೂಮ್ನಲ್ಲಿ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶಬ್ದ ಆವರಿಸಿತು. ಕವಿತಾ ಮತ್ತು ಸುನೀತಾ ಅವರ ಗಂಡಂದಿರಾದ ಸತೀಶ್ ಮತ್ತು ಶಿವು ಅವರ ಮುಖಗಳು ತೀರಾ ಕಪ್ಪಗಾಗಿ ಹೋದ್ವು. ಕೋಟಿ ದುಡ್ಡು ಸುಲಭವಾಗಿ ಸಿಗ್ತದೆ ಎಂದು ಬಂದಿದ್ದು ಅವರಿಗೆ ಆನಂದ್ನ ಈ ಮಾತುಗಳು ಕೆಂಡದಂತೆ ಸುಡ್ತಾ ಇದ್ವು. ವಕೀಲ ಶರ್ಮಾ ತಕ್ಷಣ ಪರಿಸ್ಥಿತಿಯನ್ನ ನಿಭಾಯಿಸಬೇಕು ಅಂತ ಹೇಳಿ ಗಾಬರಿಯಿಂದ ಎದ್ದು ನಿಂತು ವಾದಿಸೋಕೆ ಶುರು ಮಾಡ್ಕೊಳ್ತಾರೆ. ಅಬ್ಜೆಕ್ಷನ್ ಯುವರ್ ಆನರ್, ಈ ಮನುಷ್ಯ ನ್ಯಾಯಾಲಯವನ್ನ ಮತ್ತು ನನ್ನ ಕಕ್ಷಿದಾರರನ್ನ ದಿಕ್ಕು ತಪ್ಪಿಸೋಕೆ ಯತ್ನಿಸ್ತಿದ್ದಾನೆ. ತಂದೆಯ ಅನಾರೋಗ್ಯಕ್ಕೆ ತೆಗೆದುಕೊಂಡ ಈತನ ಸಾಲ ಇವನ ವೈಯಕ್ತಿಕ ಖಾತೆಯಲ್ಲಿದೆ. ಇದು ಇವನ ಪರ್ಸನಲ್ ಲೋನ್. ಅದಕ್ಕೂ ಆಸ್ತಿಯ ಹಂಚಿಕೆಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಇನ್ನು ತಾಯಿಯ ಜವಾಬ್ದಾರಿಯ ವಿಷಯ, ಅದನ್ನ ಆಸ್ತಿಯ ಹಂಚಿಕೆ ಕಾನೂನಿನಲ್ಲಿ ಸೇರಿಸಲು ಸಾಧ್ಯವೇ ಇಲ್ಲ ಅಲ್ವಾ? ಹೆಣ್ಣು ಮಕ್ಕಳಿಗೆ ಯಾವುದೇ ಷರತ್ತಿಲ್ಲದೆ ಆಸ್ತಿಯಲ್ಲಿ ಭಾಗ ಸಿಗಲೇಬೇಕು ಎಂದು ದೊಡ್ಡ ಧ್ವನಿಯಲ್ಲಿ ಕಿರುಚಿ ಹೇಳಿದ್ರು. ವಕೀಲರ ಈ ಮಾತುಗಳನ್ನ ಕೇಳ್ತಿದ್ದ ಹಾಗೆ ಕವಿತಾ ಮತ್ತು ಸುನೀತಾ ಅವರ ಮುಖದಲ್ಲಿ ಮತ್ತೆ ಜೀವ ಬಂದಂತಾಗಿತ್ತು. ಅವರಿಗೆ ಅನ್ನಿಸ್ತು, ನಮ್ಮ ವಕೀಲರು ಅಣ್ಣನಿಗೆ ಇವನ ಯೋಗ್ಯತೆಯನ್ನ ಸರಿಯಾಗಿ ತೋರಿಸ್ಕೊಟ್ರು ಅಂತ. ಆದರೆ ಜಡ್ ಸಾಹೇಬರು ವಕೀಲ್ ಶರ್ಮಾ ಅವರನ್ನ ತೀವ್ರವಾಗಿ ದಿಟ್ಟಿಸಿ ಕೋಪದಿಂದ ಮೇಜನ್ನ ಕುಟ್ಟಿ ಹೇಳಿದ್ರು, ಮಿಸ್ಟರ್ ಶರ್ಮಾ, ನೀವು ನನಗೆ ಕಾನೂನಿನ ಪಾಠ ಹೇಳಿಕೊಡುವ ಅವಶ್ಯಕತೆ ಇಲ್ಲ. ಹೆಣ್ಣು ಮಕ್ಕಳಿಗೆ ಆಸ್ತಿಯ ಅಧಿಕಾರವಿದೆ ಎನ್ನುವುದು ಎಷ್ಟು ಸತ್ಯವೋ, ಹೆಣ್ಣು ಮಕ್ಕಳು ಕೇವಲ ಆಸ್ತಿಯಲ್ಲಿ ಮಾತ್ರ ವಾರಸುದಾರರ. ತಂದೆ ತಾಯಿಯ ವಯಸ್ಸಾದ ಸಮಯದಲ್ಲಿ, ಅವರ ಅನಾರೋಗ್ಯದಲ್ಲಿ, ಅವರ ಯಾವುದೇ ಕಷ್ಟ ನಷ್ಟದಲ್ಲಿ ಕರ್ತವ್ಯ ಹೆಣ್ಣು ಮಕ್ಕಳ ಮೇಲೆ ಇಲ್ವಾ? ಜಡ್ ಸಾಹೇಬರ ಈ ಖಡಕ್ಕಾದ ಮಾತು ಕೇಳಿ ವಕೀಲ್ ಶರ್ಮಾ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಳಿತುಕೊಂಡ್ರು. ಜಡ್ ಸಾಹೇಬರು ಆನಂದ್ನ ಕಡೆ ತಿರುಗಿ, ಆನಂದ್, ನೀವು ಹೇಳ್ತಾ ಇರೋದು ಧರ್ಮದ ದೃಷ್ಟಿಯಿಂದ 100% ಸರಿಯಾಗಿಯೇ ಇದೆ. ಆದರೆ ನಿಮ್ಮ ಹೆಸರಿನಲ್ಲಿರುವಂತಹ ಸಾಲವನ್ನ ನಿಮ್ಮ ತಂಗಿಯರ ಮೇಲೆ ಹೊರಿಸಲು ನಿಮ್ಮ ಬಳಿ ಯಾವುದಾದ್ರೂ ಗಟ್ಟಿಯಾದ ಸಾಕ್ಷಿ ಏನಾದ್ರೂ ಇದೆಯಾ? ಅಷ್ಟೊಂದು ದುಡ್ಡನ್ನ ನೀವು ನಿಮ್ಮ ತಂದೆಯ ಅನಾರೋಗ್ಯಕ್ಕಾಗಿಯೇ ಉಪಯೋಗಿಸಿದ್ದೀರಿ ಅಂತ ಹೇಳೋಕೆ ಏನಾದ್ರೂ ಸಾಕ್ಷಿ ಬೇಕಲ್ವಾ ಅಂತ ಕೇಳಿದ್ರು. ಆನಂದ್ ತನ್ನ ಕೈಯಲ್ಲಿದ್ದ ಹಳೆಯ ಪ್ಲಾಸ್ಟಿಕ್ ಕವರ್ನಿಂದ ಒಂದು ದಪ್ಪನೆಯ ಫೈಲನ್ನ ತೆಗೆದು ಜಡ್ ಸಾಹೇಬರ ಕೈಗೆ ನೀಡಿದ್ದ.
ಸರ್, ಇದು ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಆಸ್ಪತ್ರೆಯ ಬಿಲ್ಲುಗಳು. ಸಾಲದ ದುಡ್ಡು ನನ್ನ ಅಕೌಂಟ್ಗೆ ಬಂದ ತಕ್ಷಣ ಅದೇ ದಿನ ಆ ದುಡ್ಡನ್ನ ಆಸ್ಪತ್ರೆಯ ಅಕೌಂಟ್ಗೆ ಆನ್ಲೈನ್ ಮೂಲಕ ಟ್ರಾನ್ಸ್ಫರ್ ಮಾಡಲಾಗಿದೆ. ನಾನು ಅದರಲ್ಲಿ ಒಂದೇ ಒಂದು ರೂಪಾಯಿಯನ್ನ ಕೂಡ ನನ್ನ ಸ್ವಾರ್ಥಕ್ಕಾಗಿ ಅಥವಾ ನನ್ನ ಸ್ವಂತ ಕೆಲಸಗಳಿಗಾಗಿ ಉಪಯೋಗಿಸ್ಕೊಳ್ಳಲಿಲ್ಲ ಸರ್. ಅಪ್ಪನಿಗೆ ಕೊಟ್ಟ ಪ್ರತಿಯೊಂದು ಇಂಜೆಕ್ಷನ್ ಮತ್ತು ಕೀಮೋಥೆರಪಿ ಮಾತ್ರೆಗಳ ಬಿಲ್ ಇದರಲ್ಲಿ ಸಂಪೂರ್ಣವಾಗಿದೆ. ಇವರಿಗೆ ಕೇವಲ ಅಪ್ಪನ ಆಸ್ತಿ ಮಾತ್ರ ಬೇಕು, ಅವರ ಸಾಲ, ಅವರ ನೋವು, ಎತ್ತ ತಾಯಿಯ ಜವಾಬ್ದಾರಿ ಬೇಡವಾ ಸರ್ ಎಂದ ಆನಂದ್. ಇವರು ಒಂದು ವೇಳೆ ಸಾಲದ ದುಡ್ಡನ್ನ ನಮ್ಮಿಂದ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ಸರಿ ಬಿಡಿ ಸರ್, ಆಯ್ತು. ಆ ಹೆದ್ದಾರಿಯ ಪಕ್ಕದಲ್ಲಿರುವ ತೋಟವನ್ನ ಮಾರಿ ಮೊದಲು ಅಪ್ಪನ 45 ಲಕ್ಷದ ಲೋನನ್ನ ತೀರಿಸ್ಬಿಡೋಣ, ಉಳಿದ ದುಡ್ಡಿನಲ್ಲಿ 3 ಭಾಗ ಮಾಡ್ಕೊಳ್ಳೋಣ. ಇದು ಇವರಿಗೆ ಒಪ್ಪಿಗೆನ ಕೇಳಿ ಸರ್ ಎಂದು ಆನಂದ್ ತನ್ನ ತಂಗಿಯರ ಕಡೆ ನೋಡ್ತಾನೆ. 45 ಲಕ್ಷ ರೂಪಾಯಿ ಕಟ್ ಹಾಕ್ತದೆ ಅಂದ್ರೆ ಇಬ್ಬರು ತಂಗಿಯರ ಪಾಲಿನಲ್ಲಿ ತಲಾ 15 ಲಕ್ಷ ರೂಪಾಯಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ತಿಳಿದಾಗ ಫ್ರೀಯಾಗಿ ಆಸ್ತಿ ಲೂಟಿ ಮಾಡಲು ಬಂದಿದ್ದ ತಂಗಿಯರು ಮತ್ತು ಅವರ ಗಂಡಂದಿರು ಶಾಕ್ ಆಗ್ತಾರೆ. ಇಷ್ಟರಲ್ಲೇ ಕವಿತಾ ಅಹಂಕಾರದಿಂದ ಮುಂದೆ ಬಂದು ಕಿರ್ಚಾಡ್ತಾಳೆ. ಸರ್, ಇವನು ದೊಡ್ಡ ಸುಳ್ಳು ಬುರುಕ, ಸುಳ್ಳು ಹೇಳ್ತಾ ಇದ್ದಾನೆ. ಅಪ್ಪನಿಗೆ ಪೆನ್ಷನ್ ಕೂಡ ಬರ್ತಾ ಇತ್ತು ತಾನೇ, ಇವನು ಆ ದುಡ್ಡನ್ನ ಕೂಡ ತಿಂದು ಹಾಕ್ಬಿಟ್ಟಿದ್ದಾನೆ. ಇವನ ಸಾಲವನ್ನ ನಾವ್ಯಾಕೆ ತೀರಿಸ್ಬೇಕು? ಇನ್ನು ಅಮ್ಮನನ್ನ ಜೊತೆಯಲ್ಲಿ ಇಟ್ಕೊಳ್ಳುವ ಮಾತು ಬಂದ್ರೆ ಅಣ್ಣನ ಬಳಿ ಅದಕ್ಕೆ ಕೂಡ ಇದ್ದಾರೆ. ಆಕೆ ಕೇವಲ ಒಬ್ಬ ಹೌಸ್ ವೈಫ್, ಮನೆ ಹೆಂಡತಿ ಮಾತ್ರ. ಆಕೆಗೆ ಯಾವುದೇ ಕೆಲಸ ಕಾರ್ಯಗಳು ಇರೋದಿಲ್ಲ. ಅವಳಿಗೆ ಮನೆ ಕೆಲಸ ಬಿಟ್ಟು ಬೇರೆ ಇನ್ನೇನು ಇಲ್ಲ. ದಿನವಿಡೀ ಮನೆಯಲ್ಲೇ ಸುಮ್ಮನೆ ಕೂತಿರ್ತಾಳೆ. ಆದರೆ ನಾವಿಬ್ರು ಸಿಟಿಯಲ್ಲಿರೋ ವರ್ಕಿಂಗ್ ವುಮೆನ್ಸ್, ಕೆಲ್ಸಕ್ಕೆ ಹೋಗ್ತೀವಿ, ಸಂಜೆವರೆಗೂ ದುಡಿತೀವಿ. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಮನೆಗೆ ಬಂದು ಕೆಲಸ ಮಾಡಬೇಕು. ಒಬ್ಬ ಲಕ್ವಾ ಹೊಡೆದ ಮಹಿಳೆಯನ್ನ ನಮ್ಮ ಫ್ಲ್ಯಾಟ್ನಲ್ಲಿ ಇಟ್ಕೊಂಡು ಅವರ ಮಲಮೂತ್ರ ತೊಳೆಯೋದು ನಮಗೆ ಅಸಾಧ್ಯವಾದ ಮಾತು ಸರ್ ಎಂದು ಜಂಬವಾಗಿ ಹೇಳಿದ್ಲು. ಅಲ್ಲಿಯವರೆಗೆ ಎಲ್ಲವನ್ನ ಮೌನವಾಗಿ ಸಹಿಸ್ತಿದ್ದಂತಹ ರಶ್ಮಿ, ಕವಿತಾಳ ಈ ಮಾತು ಕೇಳಿದ ತಕ್ಷಣ ಅವಳ ತಾಳ್ಮೆಯ ಕಟ್ಟೆ ಹೊಡೆದು ಹೋಯ್ತು. ಕಣ್ಣೀರನ್ನ ಒರೆಸ್ಕೊಂಡು ಕೋಪದಿಂದ ಕಟಕಟೆಯ ಮುಂದೆ ಬಂದ ರಶ್ಮಿ ಇಡೀ ಕೋರ್ಟ್ ರೂಮ್ ನಡುಗುವಂತೆ ಧ್ವನಿಯಲ್ಲಿ ಮಾತನಾಡಲು ಶುರು ಮಾಡಿದ್ಲು. ಸಾಧ್ಯವಾಗುವುದಿಲ್ಲ ಅಂದ್ರೆ ಏನರ್ಥ ಕವಿತಾ? ಅಸಾಧ್ಯ ಅಂದ್ರೆ? ರಶ್ಮಿಯ ಕಣ್ಣುಗಳಿಂದ ಆಕ್ರೋಶದ ಕಣ್ಣೀರು ಜಾರ್ತಿತ್ತು. ಅತ್ತೆಮ್ಮನಿಗೆ ಮರವಿನ ಕಾಯಿಲೆ ಇರೋದ್ರಿಂದ ಮಧ್ಯರಾತ್ರಿ 2-3 ಗಂಟೆಗೆ ಬೆಡ್ ಮೇಲೆ ಮಲಮೂತ್ರ ಮಾಡ್ಕೊಳ್ದಾಗ ನಮ್ಮ ಕೈಯಿಂದಲೇ ಅದನ್ನ ತಮ್ಮ ಬಟ್ಟೆಗಳಿಗೆ ಮೈಕೆಗೆಲ್ಲ ಬಳಿದುಕೊಂಡಾಗ ಆ ಚಳಿಯಲ್ಲಿ ರಾತ್ರಿ ಇಡೀ ನಿದ್ಗೆಟ್ಟು ಅವರ ಮಲಮೂತ್ರವನ್ನ ಕ್ಲೀನ್ ಮಾಡೋದು ಇದೆಯಲ್ಲ, ಅದನ್ನ ಹೇಳ್ತೀರಾ ಸಾಧ್ಯವಾಗಲ್ಲ ಅಂತ? ನೀವು ಏನ್ ಹೇಳ್ತಿದ್ದೀರಾ? ನಾನು ಹೌಸ್ ವೈಫ್ ಅಂತಾನಾ? ಯಾಕೆ ನಿಮಗೆ ಗೊತ್ತಿಲ್ವಾ? ಮನೆಯಲ್ಲಿ ಸುಮ್ಮನೆ ಇರ್ತೀನಿ ಅಂತ ಹೇಳ್ತಿರಲ್ಲ. ರಶ್ಮಿ ಕವಿತಾಳ ಕಣ್ಣುಗಳನ್ನ ನೋಡಿ ಬೆರಳು ತೋರಿಸಿ ವಾದ ಮಂಡಿಸೋಕೆ ಶುರು ಮಾಡಿದ್ಲು. ಬಹುಶಃ ಈಗ ನೀವು ದೊಡ್ಡ ಮನೆಗಳಲ್ಲಿ ಸೊಸೆಯಂದಿರು, ಈಗ ಮರೆತು ಹೋಗಿದ್ದೀರಾ ಅನ್ಸುತ್ತೆ. ಮದುವೆಗೆ ಮುನ್ನ ನಾನು ಬೆಂಗಳೂರಿನ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿದ್ದೆ. ನನಗೆ ತಿಂಗಳಿಗೆ ಒಳ್ಳೆಯ ಸಂಬಳ ಕೂಡ ಬರ್ತಾ ಇತ್ತು. ಆದರೆ ನಿಮ್ಮ ಅಮ್ಮನಿಗೆ ಲಕ್ವ ಹೊಡೆದಾಗ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಾಗಿ ನೀವಿಬ್ರು ನಮ್ಮ ಆಫೀಸ್ ಇದೆ, ನಮಗೆ ಕೆಲಸ ಇದೆ, ನಮಗೆ ಮನೆ ಮಕ್ಕಳಿದೆ, ನಮಗೆ ಸಮಯ ಇಲ್ಲ ಅಂತ ಮುಖ ತಿರುಗಿಸಿ ಹೋದ್ರಿ. ಅಂದು ನಿಮ್ಮ ಅಣ್ಣನ ಪರಿಸ್ಥಿತಿ ನೋಡಿ ನಾನು ನನ್ನ ಕೆಲಸವನ್ನ ಬಿಟ್ಟೆ. ನನ್ನ ಕೆರಿಯರನ್ನ ಪಕ್ಕಕ್ಕಿಟ್ಟು ಆಕೆಯ ಸೇವೆಯನ್ನ ಮಾಡಿದೆ. ಆಕೆಯ ಜೊತೆ ನನಗೆ ಯಾವುದೇ ರಕ್ತ ಸಂಬಂಧ ಇಲ್ಲದಿದ್ರೂ ಕೂಡ ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ಗಂಡನಿಗೋಸ್ಕರ. ಆ ತಾಯಿ ಎತ್ತ ಮಕ್ಕಳಾಗಿ ಇವತ್ತು ಈ ಮಾತುಗಳನ್ನ ಹೇಳ್ತಾ ಇದ್ದೀರಲ್ಲ, ನಿಮಗೇನು ಕರುಳಿಲ್ಲವೇ ಎಂದು ರಶ್ಮಿ ರೊಚ್ಚಿಗೆದ್ಲು. ಸ್ವಾತಿಯ ಮಾತುಗಳನ್ನ ಕೇಳಿ ಕೋರ್ಟ್ ರೂಮ್ನಲ್ಲಿದ್ದ ಪ್ರತಿಯೊಬ್ಬರ ಕಣ್ಣುಗಳು ಕೂಡ ತೇವವಾದ್ವು. ತಂಗಿಯರಿಬ್ಬರು ಉತ್ತರವಿಲ್ಲದೆ ತಲೆ ತಗ್ಗಿಸಿ ನಿಂತು ಬಿಟ್ರು. ಜಡ್ಜ್ ಸಾಹೇಬರು ಇಡೀ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸಿ ತಂಗಿಯರ ಅಹಂಕಾರಕ್ಕೆ ಕಾನೂನಿನ ಮೂಲಕವೇ ಪಾಠ ಕಲಿಸೋಕೆ ನಿರ್ಧರಿಸಿದ್ರು. ಜಡ್ಜ್ ಸಾಹೇಬರು ನಗುತ್ತಲೇ ಹೇಳಿದ್ರು, ಕವಿತಾ ಮತ್ತು ಸುನೀತಾ, ನಿಮ್ಮ ಮಾತಿನ ಪ್ರಕಾರ ನಿಮ್ಮ ತಾಯಿಯ ಜವಾಬ್ದಾರಿ ತೆಗೆದುಕೊಳ್ಳುವುದು ಮತ್ತು ಆಕೆಯನ್ನು ನೋಡಿಕೊಳ್ಳುವುದು ಯಾವುದೇ ಕಷ್ಟದ ಕೆಲಸ ಅಲ್ಲ ತಾನೇ? ತುಂಬಾ ಸುಲಭ ಅಂತ ನೀವು ತಾನೇ ಹೇಳ್ತಾ ಇದ್ದೀರಿ. ಸತೀಶ್ ತಕ್ಷಣ ಮಧ್ಯ ಪ್ರವೇಶಿಸಿ ಜಂಬವಾಗಿ ಹೇಳಿದ್ದ. ಹೌದು ಸರ್, ಇದೇ ಸತ್ಯ. ಆಸ್ತಿಯಲ್ಲಿ ಸಮಾನವಾದ ಹಕ್ಕು ಬೇಕಾಗಿದ್ರೆ ನಾವು ನಮ್ಮ ಪಾಲಿಗೆ ಬರುವ ತಾಯಿಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಕೆ ಖಂಡಿತ ಸಿದ್ಧರಿದ್ದೇವೆ.
ಅದೇನು ನಮಗೆ ಕಷ್ಟದ ಕೆಲಸವಲ್ಲ ಬಿಡಿ, ನಾವು ಅತ್ತೆಯನ್ನ ಇಟ್ಟುಕೊಳ್ಳಲು ತಯಾರಾಗೇ ಇದ್ದೇವೆ ಅಂತ ಪ್ರಶ್ನೆ ಮಾಡ್ದ. ಹಾಗೆ ತಂಗಿಯರಿಬ್ರೂ ಕೂಡ ಹೌದು ನಮ್ಮ ಕೈಲಾಗುತ್ತೆ ಅಂತ ತಲೆ ಆಡಿಸಿದ್ರು. ಎರಡೂ ಪಕ್ಷಗಳು ಹೀಗೆ ಒಪ್ಕೊಂಡಿರೋದ್ರಿಂದ ಜಡ್ಜ್ ಸಾಹೇಬ್ರು ತಮ್ಮ ಅಂತಿಮ ತೀರ್ಪನ್ನ ಬರೆಯೋಕೆ ಶುರು ಮಾಡಿದ್ರು. ತಂಗಿಯರ ಮುಖದಲ್ಲಿ ಆಸ್ತಿ ಸಿಕ್ಕೇ ಬಿಡ್ತು ಅನ್ನುವಂತಹ ವಿಜಯದ ನಗು ಕೂಡ ಮೂಡ್ತು. ಆದ್ರೆ ಜಡ್ಜ್ ಸಾಹೇಬ್ರು ತಮ್ಮ ತೀರ್ಪನ್ನ ಗಂಭೀರವಾಗಿ ಓದೋಕೆ ಆರಂಭಿಸ್ತಾರೆ. ಆ ತಂಗಿಯರ ಮುಖದಲ್ಲಿದ್ದ ನಗು ಒಂದೇ ಒಂದು ಕ್ಷಣದಲ್ಲಿ ಮಂಗಮಾಯವಾಗಿ ಬಿಟ್ಟಿತು. ಜಡ್ಜ್ ಸಾಹೇಬ್ರು ಹೇಳಿದ್ರು, ನ್ಯಾಯಾಲಯವು ಕಣ್ಣು ಮುಚ್ಚಿಕೊಂಡು ಒಬ್ಬ ವಯಸ್ಸಾದ ಅನಾರೋಗ್ಯ ಪೀಡಿತ ವೃದ್ಧ ಮಹಿಳೆಯ ಆರೈಕೆಯ ಜೊತೆ ಯಾವುದೇ ಪ್ರಯೋಗ ಮಾಡೋಕೆ ತಯಾರು ಖಂಡಿತ ಇಲ್ಲ. ನೀವು ಹೇಳಿದ್ರಿ ಈ ಕೆಲಸ ತುಂಬಾ ಸುಲಭ ಅಂತ. ಆದ್ದರಿಂದ ಈ ನ್ಯಾಯಾಲಯ ಹಿಂದೆ ಒಂದು ಆದೇಶವನ್ನ ನೀಡ್ತಾ ಇದೆ. ಸಂಪತ್ತಿನ ಭಾಗವನ್ನ ಮಾಡುವ ಮೊದಲು ಮುಂದಿನ 2 ತಿಂಗಳು ನಾವು ನಿಮ್ಮ ಕರ್ತವ್ಯ ನಿಷ್ಠೆಯನ್ನ ಗಮನಿಸ್ತೇವೆ. ಇವತ್ತಿನಿಂದ ಮೊದಲ 1 ತಿಂಗಳು ತಾಯಿ ಸರೋಜಮ್ಮನವರನ್ನ ಕವಿತಾ ತನ್ನ ಮನೆಯಲ್ಲೇ ಇಟ್ಕೊಳ್ಬೇಕು. ಆಕೆಯ ಎಲ್ಲ ಚಿಕಿತ್ಸೆ ಮತ್ತು ಆರೈಕೆ, ಅವರಿಗೆ ಬೇಕಾದ ಆಹಾರ ಪದಾರ್ಥ ಕೇವಲ ನಿಮ್ಮದಾಗಿರಬೇಕು. ಅದರ ಮುಂದಿನ 1 ತಿಂಗಳು ಸುನೀತಾ ತಮ್ಮ ಮನೆಯಲ್ಲಿ ತಾಯಿಯನ್ನ ಇಟ್ಕೊಳ್ಬೇಕು. ಜವಾಬ್ದಾರಿಯನ್ನ ಪರೀಕ್ಷಿಸಲು ಈ ನ್ಯಾಯಾಲಯವು ಯಾರಿಗೂ ತಿಳಿದಂತೆ ಒಬ್ಬ ವಕೀಲರನ್ನ ನಿಮ್ಮ ಮನೆಗೆ ಕಳುಹಿಸಿಕೊಂಡು ನಿಗಾ ಇಡುತ್ತದೆ. ಒಂದು ವೇಳೆ ಈ ಮಧ್ಯೆ ತಾಯಿಯನ್ನ ನೀವು ಸರಿಯಾಗಿ ನೋಡಿಕೊಳ್ಳದಿದ್ರೆ ಅವರಿಗೆ ಯಾವುದೇ ರೀತಿಯ ಶಾರೀರಿಕ ಅಥವಾ ಮಾನಸಿಕ ಕಷ್ಟ ಉಂಟಾಗಿದೆ ಅಂತ ನಮಗೆ ತಿಳಿದು ಬಂದ್ರೆ ಆಸ್ತಿಯ ಸಂಪೂರ್ಣ ಭಾಗವನ್ನ ಖಂಡಿತ ರದ್ದು ಮಾಡಿಬಿಡ್ತೀನಿ. ಅಷ್ಟೇ ಅಲ್ಲ, ನೀವಿಬ್ಬರ ಮೇಲೆ ಹಿರಿಯ ನಾಗರಿಕ ದೌರ್ಜನ್ಯ ಕಾಯ್ದೆಯಡಿ ಕೇಸ್ ಹಾಕಿ ಜೈಲಿಗೆ ಕಳಿಸಿಕೊಡ್ತೇನೆ. ಆನಂದ್, ಹಿಂದೆ ನಿಮ್ಮ ಅಮ್ಮನನ್ನ ಕವಿತಾ ಅವರ ಮನೆಗೆ ಕಳಿಸಿಕೊಡಿ ಎಂದು ಜಡ್ಜ್ ಆದೇಶ ನೀಡಿ ಸುತ್ತಿಗೆಯನ್ನ ಕೊಟ್ಟಿದ್ರು. ತಂಗಿಯರು ಮತ್ತು ಅವರ ಗಂಡಂದಿರು ಬಾಯ್ಬಿಟ್ಕೊಂಡು ಶಾಕ್ನಿಂದ ಹಾಗೆ ನಿಂತ್ಕೊಂಡ್ಬಿಟ್ರು. ಆಸ್ತಿಯ ಆಸೆಗೆ ಬಿದ್ದು ಅವ್ರು ಅಂದುಕೊಳ್ಳದ ಒಂದು ದೊಡ್ಡ ಸಂಕಷ್ಟವನ್ನ ತಮ್ಮ ಹೆಗಲ ಮೇಲೆ ಎಳೆದುಕೊಂಡಿದ್ರು. ಕೋರ್ಟ್ ಆದೇಶದಂತೆ ಅಂದೇ ಸಾಯಂಕಾಲ ಸರೋಜಮ್ಮನವರನ್ನ ಕವಿತಾಳ ಐಷಾರಾಮಿ ಫ್ಲಾಟ್ಗೆ ಕರೆತರಲಾಯಿತು. ಪಾಪ ಸ್ವಾಭಿಮಾನಿ ಆನಂದ್ ಕಣ್ಣೀರನ್ನ ಹಾಕುತ್ತಾ ಅಮ್ಮನ ಹಳೆಯ ಬಟ್ಟೆಗಳನ್ನ ಸೂಟ್ಕೇಸ್ ತುಂಬಿ ತಂದಿಟ್ಟ. ಸರೋಜಮ್ಮನವರಿಗೆ ಏನೋ ಒಂದು ವಿಚಿತ್ರ ಭಯವಾಗಿ ತನ್ನ ಸೊಸೆ ರಶ್ಮಿಯ ಸೀರೆಯ ಸೆರಗನ್ನ ಬಿಗಿಯಾಗಿ ಹಿಡಿದುಕೊಬಿಟ್ರು. ರಶ್ಮಿ ಅಳುತ್ತಾ, ಅಮ್ಮ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಸ್ವಂತ ಮಗಳ ಮನೆ ಇದು, ನಾನು ದಿನಾ ಫೋನ್ ಮಾಡ್ತೀನಿ ಎಂದು ಸಮಾಧಾನ ಮಾಡಿ ಕಳಿಸಿಕೊಡ್ತಾಳೆ. ಮೊದಲ ದಿನ ಕವಿತಾ ತನ್ನ ಮನೆ ಕೆಲಸದವಳಿಗೆ 2,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಅಮ್ಮನಿಗೆ ಡೈಪರ್ ಬದಲಾಯಿಸು, ಊಟ ಮಾಡಿಸು, ಹಾಗೆ ಟೈಮ್ಗೆ ಊಟ ಕೊಡು ಅಂತ ಹೇಳಿದ್ಲು. ಆದರೆ ಕೆಲಸದವಳು ಸರೋಜಮ್ಮನವರ ಪರಿಸ್ಥಿತಿ ನೋಡಿ, ಅಮ್ಮ ನನ್ನಿಂದ ಇಂತಹ ರೋಗಿಯ ಮಲಮೂತ್ರ ಕ್ಲೀನ್ ಮಾಡೋಕೆ ಖಂಡಿತ ಆಗೋದಿಲ್ಲ, ನನಗೆ 1 ಲಕ್ಷ ರೂಪಾಯಿ ಕೊಟ್ಟರು ಕೂಡ ನಾನು ಈ ಕೆಲಸ ಮಾಡಕ್ ಸಾಧ್ಯವೇ ಇಲ್ಲ ಅಂತ ಮರುದಿನವೇ ಕೆಲಸ ಬಿಟ್ಟು ಹೊರಟು ಹೋಗ್ತಾಳೆ. ಕವಿತಾಳಿಗೆ ಅನಿವಾರ್ಯವಾಗಿ ತಾನೇ ಅಮ್ಮನ ರೂಮಿಗೆ ಹೋಗ್ಬೇಕಾಗಿ ಬಂತು. ಆಕೆಗೆ ಆ ವಾಸನೆ ತಡೆಯೋಕೆ ಸಾಧ್ಯವಾಗದೆ ಮೂಗಿಗೆ ಮಾಸ್ಕ್ ಅನ್ನ ಹಾಕೊಂಡು ಅಮ್ಮನಿಗೆ ಊಟ ಕೂಡ ಕೊಟ್ಲು. ಅದು 3ನೇ ದಿನದ ಮಧ್ಯರಾತ್ರಿ ಸುಮಾರು 3 ಗಂಟೆ. ಕವಿತಾ ಅವಳ ಗಂಡ ಗಾಢ ನಿದ್ರೆಯಲ್ಲಿದ್ದಾಗ ಪಕ್ಕದ ರೂಮಿನಿಂದ ದಡಬಡ ದಡಬಡ ಅನ್ನೋ ಸದ್ದು ಕೇಳಿಸ್ತು. ಗಾಬರಿಯಿಂದ ಓಡೋಗಿ ಬಾಗ್ಲು ತೆರೆದ ಕವಿತಾ ಅವಳ ಗಂಡನಿಗೆ ಎದೆ ನಡುಗು ಹೋಯ್ತು. ಸರೋಜಮ್ಮನವರು ಪ್ರಜ್ಞೆ ಇಲ್ಲದೆ ಮಂಚದಿಂದ ಕೆಳಗೆ ಬಿದ್ದಿದ್ರು. ಅವರ ಹಣೆ ಸಿಡಿದು ರಕ್ತ ನೆಲದ ಮೇಲೆ ಹರಿತಿತ್ತು. ಅದಕ್ಕಿಂತ ಹೆಚ್ಚಾಗಿ ಮಾನಸಿಕ ಗೊಂದಲದಿಂದ ಅವರು ಬೆಡ್ ಮೇಲೆಯೇ ಮಲಮೂತ್ರ ಮಾಡಿಕೊಂಡು ಆ ಅಸಹ್ಯವನ್ನ ತಮ್ಮ ಕೈ ಹಾಗೂ ಬಟ್ಟೆಗಳಿಗೆ ಬಳಿದುಕೊಂಡ್ಬಿಟ್ಟಿದ್ರು. ಇಡೀ AC ರೂಮಿನಲ್ಲಿ ದುರ್ವಾಸನೆ ಅನ್ನೋದು ಹರಡಿತ್ತು. ಕವಿತಾಳ ಗಂಡ ವಾಂತಿ ಮಾಡಿಕೊಳ್ಳುತ್ತಾ, ಛೇ ಏನಿದು ನರಕ, ತಕ್ಷಣ ಇದನ್ನ ಕ್ಲೀನ್ ಮಾಡು ಕವಿತಾ, ನಿನ್ನ ಆಸ್ತಿ ಹೋದರೂ ಪರವಾಗಿಲ್ಲ, ನಾಳೆ ಬೆಳಗ್ಗೆ ಈ ಮುದುಕಿಯನ್ನ ಇಲ್ಲಿಂದ ಆಚೆ ಹಾಕ್ಬಿಡು ಅಂತ ಕಿರುಚಾಡಿ ತನ್ನ ರೂಮಿಗೆ ಹೋಗಿ ಬಾಗಿಲನ್ನ ಹಾಕೊಂಡೇ ಬಿಟ್ಟ. ಕವಿತಾ ಅಳುತ್ತಾ ವಾಂತಿ ಮಾಡಿಕೊಳ್ಳುತ್ತಾ ಕಣ್ಣೀರಿನಲ್ಲಿ ಆ ಮಲಮೂತ್ರವನ್ನ ತೊಳೆಯುವಾಗ ಅವಳಿಗೆ ಅಣ್ಣ ಆನಂದ್ ಮತ್ತು ಅತ್ತಿಗೆ ರಶ್ಮಿ ನೆನಪಾಗಿ ಹೋದ್ರು. ನನಗೆ ಒಂದೇ ಒಂದು ದಿನಕ್ಕೆ ಹೀಗಾಗ್ತಿದೆಯಲ್ಲ, ನನ್ನ ಅಣ್ಣ ಮತ್ತು ಅತ್ತಿಗೆ 10 ವರ್ಷಗಳಿಂದ ಸತತವಾಗಿ ಇಂತಹ ನರಕವನ್ನ ಎಷ್ಟು ಪ್ರೀತಿಯಿಂದ ಅನುಭವಿಸಿದ್ದಾರೆ, ನಾನೆಂತಹ ಪಾಪಿ ಎಂದು ಅಮ್ಮನ ಕಾಲಿಗೆ ಬಿದ್ದು ಜೋರಾಗಿ ಹತ್ಲು. ತಕ್ಷಣ ಸುನಿತಾಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಅವಳು ಕೂಡ ನನ್ನ ಕೈಯಿಂದಲೂ ಇದು ಸಾಧ್ಯವಿಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕೂತ್ಬಿಟ್ಲು.
ಮಾರನೇ ದಿನವೇ ಕವಿತಾ ಮತ್ತು ಸುನಿತಾ ಇಬ್ಬರು ತಾಯಿಯನ್ನ ಕರೆದುಕೊಂಡು ಕೋರ್ಟ್ ಕಡೆಗೆ ಓಡಿ ಹೋದ್ರು. ಅವರ ಅಹಂಕಾರ ಸಂಪೂರ್ಣವಾಗಿ ಕರಗಿ ನೀರಾಗಿ ಹೋಗಿತ್ತು. ಅವರು ಜಡ್ಜ್ ಸಾಹೇಬರ ಮುಂದೆ ಮಂಡಿಯೂರಿ ಕಣ್ಣೀರುಡುತ್ತಾ ಹೇಳಿದ್ರು, ಸರ್, ನಮಗೆ ಈ ಆಸ್ತಿ ಪಾಸ್ತಿ ಏನು ಬೇಡ, 5 ಕೋಟಿಯೂ ಬೇಡ, ನಯಾ ಪೈಸಾ ಬೇಡ ಸರ್. ಅಮ್ಮನನ್ನು ಸಾಕುವುದು ನಮ್ಮ ಕೈಯಿಂದ ಆಗದ ಕೆಲಸ. ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ. ದಯವಿಟ್ಟು ಅಮ್ಮನನ್ನ ನಮ್ಮ ಅಣ್ಣನಿಗೆ ಒಪ್ಪಿಸಿಬಿಡಿ ಎಂದು ಕೈ ಮುಗಿದು ಬೇಡಿಕೊಂಡ್ರು. ಜಡ್ಜ್ ಸಾಹೇಬರು ಗಂಭೀರವಾಗಿ ತೀರ್ಪನ್ನ ಕೊನೆಗೂ ಬರೆದೇ ಬಿಟ್ರು. ಯಾವ ತಾಯಿ 9 ತಿಂಗಳು ಹೊತ್ತು ಸಾಕಿ ದೊಡ್ಡವರನ್ನಾಗಿ ಮಾಡಿ ನಿಮಗೊಂದು ಜೀವನವನ್ನ ಕೊಟ್ಲೋ ಅವಳನ್ನ ಕೇವಲ 3 ದಿನ ನೋಡಿಕೊಳ್ಳೋಕೆ ಯೋಗ್ಯತೆ ಇಲ್ಲದ ಈ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ಹಕ್ಕು ಕೇಳುವ ಯಾವುದೇ ನೈತಿಕತೆ ಇಲ್ಲ. ಆದ್ದರಿಂದ ನ್ಯಾಯಾಲಯವು 5 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಸಂಪೂರ್ಣವಾದ ಆಸ್ತಿಯನ್ನ ಆನಂದ್ ಮತ್ತು ರಶ್ಮಿ ಅವರ ಹೆಸರಿಗೆ ಬರೆಯುತ್ತಿದೆ. ಜೊತೆಗೆ ತಂದೆಯ ಹೆಸರಿನಲ್ಲಿದ್ದಂಥ ಸುಮಾರು 45 ಲಕ್ಷ ರೂಪಾಯಿ ಸಾಲದಲ್ಲಿ ತಲಾ 15 ಲಕ್ಷ ರೂಪಾಯಿಗಳನ್ನು ಕವಿತಾ ಮತ್ತು ಸುನಿತಾ ಇಬ್ಬರು ಆನಂದ್ಗೆ ಪರಿಹಾರವಾಗಿ ನೀಡಲೇಬೇಕು ಎಂದು ಕೋರ್ಟ್ನಿಂದ ಹೊರಬಂದಂತಹ ತಂಗಿಯರಿಬ್ಬರು ಆನಂದ್ ಮತ್ತು ರಶ್ಮಿಯ ಕಾಲಿಗೆ ಬಿದ್ದು ಕಣ್ಣೀರಿಟ್ಟು ಕ್ಷಮೆಯನ್ನ ಕೂಡ ಕೇಳಿದ್ರು. ಆನಂದ್ ಎಂದಿನಂತೆ ತನ್ನ ಉದಾರತೆಯಿಂದ ತಂಗಿಯರನ್ನ ಎಬ್ಬಿಸಿ ಅವರ ತಲೆಯನ್ನ ಸವರಿ ಸಮಾಧಾನ ಮಾಡಿದ್ದ. ಕೊನೆಗೆ ಸರೋಜಮ್ಮನವರನ್ನ ಆನಂದ್ ತನ್ನ ಕೈಗಳಿಂದ ಎತ್ತಿ ಕಾರ್ನಲ್ಲೇ ಕೂರಿಸಿದಾಗ ಆ ತಾಯಿಯ ಕಣ್ಣಿನಲ್ಲಿದ್ದ ಕಣ್ಣೀರು ಮಾಯವಾಗಿ ಒಂದು ಸಣ್ಣ ಪ್ರೀತಿಯ ಮುಗುಳ್ನಗೆ ಮೂಡಿತು. ರಶ್ಮಿ ಅತ್ತೆಯ ಕೈ ಹಿಡಿದು ನೆಮ್ಮದಿಯಿಂದ ಮುನ್ನಡೆದ್ಲು. ಕತೆ ಸಂಪೂರ್ಣವಾಗಿ ಮುಕ್ತಾಯವಾಯಿತು. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.